ಸೂಕ್ತವಲ್ಲ ಸರ್? ಅಲ್ಲ, ಅದು ಮುಖ್ಯಮಂತ್ರಿಗಳ ಕಚೇರಿ ಮತ್ತು ಸಂಬಂಧಪಟ್ಟ ಇಲಾಖೆ ಅವರು ತೀರ್ಮಾನ ಮಾಡಬೇಕು ಕೇಂದ್ರ ಸರ್ಕಾರದ ಜೊತೆಯಲ್ಲಿ. ಯಾಕೆಂದರೆ ಯಾವುದೇ ಯೋಜನೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರನೇ ಮಾಡುತ್ತೆ ಅಂದರೆ ಅದೊಂದು ಆ ಮಾತು ಬೇರೆ. ಈಗ ಕೆಲವು ಇರಿಗೇಷನ್ ಪ್ರಾಜೆಕ್ಟ್ಸನ್ನು ನಾವೇ ನ್ಯಾಷನಲ್ ಪ್ರಾಜೆಕ್ಟ್ಸ್ ಅಂತ ತಗೊಳ್ತೀವಿ ಅಂತ ಕೆಲವನ್ನ ಹೇಳಿದ್ದಾರೆ. ಆ ರೀತಿ ತಗೊಂಡಾಗ ಸಂಪೂರ್ಣವಾದಂಥ ಹಣ ಮತ್ತೊಂದು ಎಲ್ಲ ಅವರೇ ಕೊಡಬೇಕಾಗುತ್ತೆ, ಕೆಲಸನೂ ಅವರೇ ಮಾಡಬೇಕಾಗುತ್ತೆ. ಇಂಥ ಪ್ರಾಜೆಕ್ಟ್ಗಳು 60-40, 70-30 ಈ ರೀತಿ ಸ್ಟೇಟು ಸೆಂಟರು ಶೇರ್ನಲ್ಲಿ ಮಾಡ್ತಾರೆ. ನನಗೆ ಮಾಹಿತಿ ಇಲ್ಲ ಸಂಪೂರ್ಣ ಈ ಬ್ರಿಡ್ಜ್ ಕಟ್ಟುವಾಗ ಸಂಪೂರ್ಣ ಕೇಂದ್ರ ಸರ್ಕಾರದ ಹಣ ಇದೆಯಾ ಅಥವಾ ನಾವು ನಮ್ಮ ಪಾಲು ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಒಂದು ಯಾವುದೇ ಇದ್ರೆ ಒಂದು ರಾಜ್ಯದಲ್ಲಿ ಕೇಂದ್ರ ಸರ್ಕಾರನೇ ಯೋಜನೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರನ ವಿಶ್ವಾಸಕ್ಕೆ ತಗೊಂಡೇ ಮಾಡಬೇಕಾಗಿದೆ. ಇದು ನಮ್ಮ ಫೆಡರಲ್ ಸ್ಟ್ರಕ್ಚರ್ ಇರೋದೇ ಹಾಗೆ, ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಆಡಳಿತ ಮಾಡಬೇಕು ಅನ್ನುವಂಥದ್ದೇ ಇರೋದು. ಅದನ್ನೇ ನಾವು ಒಕ್ಕೂಟದ ವ್ಯವಸ್ಥೆ ಅಂತ ಕರಿತೇವೆ. ಅದರಿಂದ ಏನೇ ಹೆಸರಿಡೋದಾಗ್ಲಿ ಅಥವಾ ಈ ಥರದ್ದೆಲ್ಲ ಕನ್ಫ್ಯೂಷನ್ ಆಗಬಾರ್ದು. ಅದನ್ನ ಸರಿಪಡಿಸೋದಕ್ಕೆ ರಾಜ್ಯ ಮತ್ತು ಕೇಂದ್ರ ಎರಡೂ ಕೂಡ ಪ್ರಯತ್ನ ಹೋಗಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ರು, ಅಲ್ಲಿ ಹೋಗಿ ಸಾಗರಕ್ಕೆ ಹೋಗಿ ಅಲ್ಲಿಂದ ಬೇಡ ವಾಪಸ್